ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ನಾನು MHRD UDAS ಪ್ಲಸ್ನ ಒಂದು ಹೊಸ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಅದೇನಂತಂದರೆ, ನಿಮ್ಮ ಶಾಲೆಯ MHRD ಸ್ಟೂಡೆಂಟ್ ಮಾಡ್ಯೂಲ್ನ ಡ್ರಾಪ್ ಬಾಕ್ಸ್ನಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನೇಮ್ ಇದ್ದಾವೆ. ಅದು ಯಾಕೆ ಆ ಸ್ಟೂಡೆಂಟ್ಸ್ ನೇಮ್ ಅಲ್ಲಿ ಬಂದಿದ್ದಾವೆ, ಅದಕ್ಕೆ ಕಾರಣಗಳೇನು ಮತ್ತು ಅದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ಯಾವ ರೀಸನ್ಸ್ನೆಲ್ಲ ಕೊಟ್ಬಿಟ್ಟು ನಾವು ಆ ಮಕ್ಕಳ ನೇಮನ್ನು ಕ್ಲಿಯರ್ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಆ ಜೊತೆಗೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ಜೊತೆಗೆ ಏನೇ ಸಮಸ್ಯೆ ಇದ್ದರೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ UDAS ಪ್ಲಸ್ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ UDAS ಪ್ಲಸ್, ಇದನ್ನು ಸೆಲೆಕ್ಟ್ ಮಾಡಿ. ಆಗ ಈ ರೀತಿಯ ಲಿಂಕ್ ನಿಮ್ಮ ಮುಂದೆ ಕಾಣಿಸುತ್ತೆ UDAS ಪ್ಲಸ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನಂತರ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆಯಲ್ಲ ಆರೆಂಜ್ ಕಲರ್, ಅದನ್ನು ಕ್ಲಿಕ್ ಮಾಡಿ. ಆಗ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ. ಇದರಲ್ಲಿ ಡ್ರಾಪ್ ಡೌನಿಂದ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ MHRDಯ ಎಲ್ಲ ಲಾಗಿನ್ಸ್ ಮಾಡ್ಯೂಲ್ಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇದರಲ್ಲಿ ಕೊನೆಯದಾಗಿರುವಂಥ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ MHRD ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ, ಅಲ್ಲಿರುವಂಥ ಕ್ಯಾಪ್ಚಾವನ್ನು ಟೈಪ್ ಮಾಡಿ, ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ MHRD ಮೇನ್ ಪೇಜಲ್ಲಿ ನೀವು ಬರ್ತೀರಿ. ಆಗ ಇಲ್ಲಿ 2025-26 ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಕೂಲ್ ಇನ್ಫಾರ್ಮೇಷನ್ ಇರುವಂಥ ಪಾಪಪ್ ಮೆಸೇಜ್ ಬರುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು MHRDಯ ಮೇನ್ ಮೆನು ಡ್ಯಾಶ್ಬೋರ್ಡಲ್ಲಿ ಇದ್ದೀರಾ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತಿದೆಯಲ್ಲ, ಅದರ ಕೆಳಗಡೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತಿದೆಯಲ್ಲ, ಆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ 4 ಸಬ್ ಮೆನುಸ್ ಓಪನ್ ಆಗುತ್ತೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಆ್ಯಕ್ಟಿವ್ ಸ್ಟೂಡೆಂಟ್ಸ್ 24-25 ಅಂತೇಳಿ. ಸೊ ಇದರಲ್ಲಿ ನಾವೇನಂತಂದರೆ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಶಾಲೆಯ ನಿಮ್ಮ ಲಾಗಿನ್ನಲ್ಲಿ ಪೆಂಡಿಂಗ್ ಉಳಿದಿರುವಂತಹ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನಿಮ್ಮ ಶಾಲೆಯ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಇನ್ ಡ್ರಾಪ್ ಬಾಕ್ಸ್ ಅಂತೇಳಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನೇಮ್ ಬಂದಿರುತ್ತೆ. ಕೆಳಗಡೆ ಸೆಲೆಕ್ಟ್ ಅಕಾಡೆಮಿಕ್ ಇಯರಲ್ಲಿ ರಿಯಲ್ ಟೈಮ್ ಅಂತಿದೆ. ಸೊ ಹಂಗಂದರೆ ಈ ವರ್ಷದ ಅಂತ ಅರ್ಥ. ಸೊ ರಿಯಲ್ ಟೈಮೇ ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಕೂಡ ರಿಯಲ್ ಟೈಮ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟು ಮಕ್ಕಳು ಡ್ರಾಪ್ ಬಾಕ್ಸಲ್ಲಿ ಇದ್ದಾರೆ ಅನ್ನೋದನ್ನು ಡಿಸ್ಪ್ಲೇ ಆಗುತ್ತೆ. ಅದು ಕೂಡ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಟ್ರಾನ್ಸ್ಜೆಂಡರ್, ಈ ರೀತಿ ಜೆಂಡರ್ ವೈಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೆಳಗಡೆ ನೋಡಿದಾಗ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಆ ಮಗುವಿಂದು ಪೆನ್ ನಂಬರ್ ಇರುತ್ತೆ, ಅಕಾಡೆಮಿಕ್ ಇಯರ್ ಇರುತ್ತೆ, ಕ್ಲಾಸ್ ಮತ್ತು ಸೆಕ್ಷನ್ ಇರುತ್ತೆ, ಪೇರೆಂಟ್ಸ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನು ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಿದೆ, ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಿದೆ, ಆ್ಯಕ್ಷನ್ ಅಂತ ಕಾಲಮ್ ಇದೆ. ಸೊ ನಾವು ಇಲ್ಲಿ ಮಕ್ಕಳನ್ನು ಡ್ರಾಪ್ ಬಾಕ್ಸ್ನಿಂದ ಕ್ಲಿಯರ್ ಮಾಡಬೇಕು. ಪ್ರತಿಯೊಂದು ಶಾಲೆಯವರು ನಾವಿಲ್ಲಿ ಡ್ರಾಪ್ ಬಾಕ್ಸ್ 0 ಆಗಿರಬೇಕು. ಯಾವುದೇ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರಬಾರ್ದು. ಹಾಗಾದರೆ ಇರುವಂತಹ ಮಕ್ಕಳನ್ನು ಯಾವ ಕಾರಣಗಳಿಗೆ ಇಲ್ಲಿ ಹಾಕಿರ್ತಾರೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗಿದೆ. ಸೊ ಅವನ್ನು ನೋಡಿದಾಗ ಮೊದಲನೇ ರೀಸನ್ ಬಂದುಬಿಟ್ಟು, ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗ ಲೆಫ್ಟ್ ವಿತ್ TC ಅಂತ ಮಾಡಿರ್ತೀರಿ. ಅಂತಹ ಮಕ್ಕಳು ಏನಂತಂದರೆ ಈ ಡ್ರಾಪ್ ಬಾಕ್ಸ್ನಲ್ಲಿ ಉಳಿದಿರ್ತಾರೆ. ನೀವೀಗ ಆ ಮಕ್ಕಳ ಹೆಸರೇನಾದರೂ ಇದ್ದರೆ ನೀವೇನು ಮಾಡಬೇಕಾಗುತ್ತೆ, ಈ ಮುಂಚೆ ನೀವು ಆ ಮಕ್ಕಳನ್ನು ಯಾವ ಶಾಲೆಗೆ TC ಕೊಟ್ಟು ಕಳಿಸಿರ್ತೀರೋ ಆ ಶಾಲೆಯ ಮುಖ್ಯ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ನಾವು TCಯಿಂದ ತೆಗೆದಿರುವಂಥ ಮಗುನ ನೀವಿನ್ನೂ ಮಾಡ್ಕೊಂಡಿಲ್ಲ, ಸೊ ಮಾಡ್ಕೊಳ್ಳಿ ಅಂಥೇಳಿ ನೆನಪಿಸ್ಬೇಕಾಗುತ್ತೆ. ಆಗ ಅವರು ತಮ್ಮ ಶಾಲೆಯ MHRDಯಲ್ಲಿ ಆ ಮಗುವನ್ನು ಮಾಡಿಕೊಂಡಾಗ ನಿಮ್ಮ ಶಾಲೆಯಿಂದ ಆಟೋಮೆಟಿಕಲಿ ಆ ಮಗು ಡ್ರಾಪ್ ಬಾಕ್ಸಿಂದ ಕ್ಲಿಯರ್ ಆಗುತ್ತೆ. ಇದು ಮೊದಲನೇ ಕಾರಣ. ಇನ್ನು ಸೆಕೆಂಡ್ ಕಾರಣ ಬಂದುಬಿಟ್ಟು, ಡುಪ್ಲಿಕೇಟ್ ಆದಂಥ ಮಗು ಅಂದರೆ ಡಬಲ್ ಎಂಟ್ರಿ ಏನಾದರೂ ಆಗಿತ್ತು ಅಂತಂದರೆ, ನೀವು ಆ್ಯಡ್ ಸ್ಟೂಡೆಂಟ್ ಮಾಡುವಾಗ ಡಬಲ್ ಎಂಟ್ರಿ ಆಗಿತ್ತು ಅಂದರೆ ಅಂಥ ಮಕ್ಕಳು ಇಲ್ಲಿ 2 ಸಲ ನೇಮ್ ಬಂದಿರುತ್ತೆ. ಆವಾಗ ನೀವೇನು ಮಾಡಿರ್ತೀವಿ, ಒಂದು ಮಗುವಿನ ನೇಮನ್ನು ತೊಗೊಂಡ್ಬಿಟ್ಟು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿ ಮುಂದಿನ ತರಗತಿಗೆ ಕಳಿಸಿರ್ತೀರ, ಇನ್ನೊಂದು ಹಾಗೆ ಉಳಿದುಕೊಂಡಿರುತ್ತೆ. ಸೊ ಈಗ ಏನು ಮಾಡ್ಬೋದು, ನೀವು ಅಂಥ ಮಕ್ಕಳನ್ನು ಡುಪ್ಲಿಕೇಟ್
ಆಗಿರುವಂಥ ಮಕ್ಕಳ ಹೆಸರು ಇಲ್ಲಿ ಬಂದಿರುತ್ತೆ. ಅದನ್ನು ಕೂಡ ನೀವೀಗ ಹೇಗೆ ಮುಂದೆ ತೆಗಿಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ರಾಂಗ್ ಎಂಟ್ರಿ ಆಗಿ ಬೇರೆ ಏನಾದರೂ ಮಕ್ಕಳಿಲ್ಲಿ ಆ್ಯಡ್ ಆಗಿದ್ದರೂ ಕೂಡ ಅಂಥ ಮಕ್ಕಳು ಈ ಡ್ರಾಪ್ ಬಾಕ್ಸಲ್ಲಿ ಇರ್ತಾರೆ. ನೆಕ್ಸ್ಟ್ ಇನ್ನು ಫೇಲ್ ಆದಂಥ ಮಕ್ಕಳು, ಫಾರ್ ಎಕ್ಸಾಂಪಲ್ ಇದು ಲೋವರ್ ಕ್ಲಾಸಸ್ಗೆ ಅಪ್ಲೈ ಆಗಲ್ಲ, 10th ಮುಗಿದಂಥ ಮಕ್ಕಳನ್ನು ನಾವಿಲ್ಲಿ ಡ್ರಾಪ್ ಬಾಕ್ಸಲ್ಲಿ ಕಾಣ್ಬೋದಾಗಿದೆ. ಸೊ ಫೇಲ್ ಆಗಿತ್ತು ಅಂದರೆ ಆ ಮಕ್ಕಳು ಮುಂದಿನ ಯಾವುದೇ ಶಾಲೆಗಳಿಗೆ ಕಾಲೇಜುಗಳಿಗೆ ಅಡ್ಮಿಷನ್ ಆಗಿರೋದಿಲ್ಲ, ಆ ಮಕ್ಕಳು ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ ಉಳಿದುಕೊಂಡಿರ್ತಾರೆ. ನೆಕ್ಸ್ಟ್ ಇನ್ನು ಡೆತ್ ಆದಂಥ ಮಕ್ಕಳನ್ನು ಕೂಡ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಪ್ರಮೋಟ್ ಮಾಡೋಕ್ಕಾಗಿರಲ್ಲ, ನೆಕ್ಸ್ಟ್ ಕ್ಲಾಸ್ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಡೆತ್ ಆಗಿರುತ್ತೆ. ಅಂಥ ಮಕ್ಕಳು ಕೂಡ ನಾವಿಲ್ಲಿ ಡ್ರಾಪ್ ಬಾಕ್ಸಲ್ಲಿ ನೋಡ್ಬೋದಾಗಿದೆ. ಈ ರೀತಿ 5 ರೀಸನ್ನ ಮಕ್ಕಳು ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಾರೆ. ಸೊ ರೀಸನ್ಸ್ ಗೊತ್ತಾಯಿತು. ಈಗ ಆ ಮಕ್ಕಳನ್ನು ಯಾವ್ಯಾವ ರೀಸನ್ ಇರುವಂಥ ಮಕ್ಕಳನ್ನು ಹೇಗೆ ಡ್ರಾಪ್ ಬಾಕ್ಸ್ನಿಂದ ಕ್ಲಿಯರ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೋಸ್ಕರ ನಾವೇನಂತಂದರೆ ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಿದೆಯಲ್ಲ, ಈ ಕಾಲಮಲ್ಲಿ ಫಸ್ಟ್ ಚೆಕ್ ಬಾಕ್ಸ್ ಇದೆ ನೋಡಿ, ಡೂ ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ. ಇಲ್ಲಿ ಈ ಕಾಲಮಲ್ಲೇ ನಾವು ಆ ಮಕ್ಕಳನ್ನು ಕ್ಲಿಯರ್ ಮಾಡಲು ಕೆಲಸ ಮಾಡಬೇಕಾಗಿದೆ. ಸೊ ಮೊದಲನೇದಾಗಿ ಏನಂತಂದರೆ ಈ ರೀತಿ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕು ಅಂತಂದರೆ ನಾವು ಈ ಚೆಕ್ ಬಾಕ್ಸನ್ನು ಟಿಕ್ ಮಾರ್ಕ್ ಮಾಡ್ಕೋಬೇಕು. ಯಾವ ಮಗುವಿನ ಹೆಸರು ಮುಂದಿದೆಯೋ ಆ ಮಗುವಿನ ಹೆಸರು ಮುಂದಿರುವಂತಹ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸಬ್ ಸ್ಟೇಟಸ್ ಮತ್ತು ರಿಮಾರ್ಕ್ಸ್ ಅಂತಿದೆ, ಅಲ್ಲಿ ಸೆಲೆಕ್ಟಲ್ಲಿ ಕೆಲವೊಂದಿಷ್ಟು ಡ್ರಾಪ್ ಲಿಸ್ಟ್ ಕೊಟ್ಟಿದ್ದಾರೆ. ನಾವು ಅದನ್ನು ನೋಡ್ತಾ ಹೋಗೋಣ, ಯಾವ್ಯಾವ ಮಕ್ಕಳನ್ನು ಯಾವ ರೀಸನ್ಸ್ ಕೊಡಬೇಕು ಅಂಥೇಳಿ. ಈಗ ಒಂದು ಮಗುವಿನ ಹೆಸರು ಮುಂದೆ ನಾನು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸಬ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿದಾಗ ನೋಡಿ, ನೀವು ಡಿಲೀಟ್ ಮಾಡಬೇಕಂತಂದರೂ ಕೂಡ ನೆಕ್ಸ್ಟ್ ಮಾರ್ಕ್ ಡ್ರಾಪ್ ಔಟ್ ಡ್ಯೂ ಟು ಪ್ರೋಗ್ರೆಷನ್ ಆರ್ TC, ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ, ಮೈಗ್ರೇಟೆಡ್ ಟು ಅದರ್ ರೀಸನ್, ಈ ಎಲ್ಲ ರೀಸನ್ಸಿಂದ ನಾವು ಮಕ್ಕಳನ್ನು ಕ್ಲಿಯರ್ ಮಾಡಬಹುದಾಗಿದೆ. ಸೊ ನೀವು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಲೀಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ನಂತರ ರಿಮಾರ್ಕ್ಸಲ್ಲಿ ಕೂಡ ಅದಕ್ಕೆ ರಿಲೇಟೆಡ್ ಒಂದು ರಿಮಾರ್ಕ್ಸನ್ನು ನೀವು ಸೆಲೆಕ್ಟ್ ಆಗುತ್ತೆ. ಸೊ ಈಗ ಒಂದೊಂದಾಗಿ ನೋಡ್ತೋಗೋಣ. ಫಸ್ಟ್ ಒಂದು ಡಿಲೀಟೆಡ್ ಸೆಲೆಕ್ಟ್ ಮಾಡಿದರೆ ರಿಮಾರ್ಕ್ಸಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂದರೆ, ಡುಪ್ಲಿಕೇಟ್ ಎಂಟ್ರಿ ಆಗಿದ್ದರೆ, ನಾನು ಆಗಲೇ ರೀಸನ್ಸಲ್ಲಿ ಹೇಳಿದರೆ ಏನಾದರೂ ಡಬಲ್ ಎಂಟ್ರಿ ಆಗಿದರೆ ನೀವು ತೆಗಿಬೋದು ಅಂತೇಳಿ, ಅದನ್ನು ಈ ರೀತಿ ಡಿಲೀಟ್ ಮಾಡ್ಬೋದು. ನೀವು ಡಬಲ್ ಎಂಟ್ರಿ ಆಗಿದ್ದರೆ ಅಲ್ಲಿ ಡಿಲೀಟೆಡ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡುಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ, ಡ್ಯೂ ಟು ಡೆತ್ ಅಂಥ ಮಕ್ಕಳನ್ನು ಈ ರೀತಿಯ ಆಪ್ಷನ್ ಮೂಲಕ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಪ್ಡೇಟ್ ಅಂತ ಕೊಡಬೇಕಾಗುತ್ತೆ. ಇದು ಮೊದಲನೇ ಟೈಪ್. ಒಂದು ವೇಳೆ ಸೆಕೆಂಡ್ ಆಪ್ಷನಲ್ಲಿ ಏನಾದರೂ ಮಾರ್ಕ್ ಡ್ರಾಪ್ ಔಟ್, ಮಕ್ಕಳು ಡ್ರಾಪ್ ಔಟ್ ಆಗಿದ್ದರೆ ರಿಮಾರ್ಕ್ಸಲ್ಲಿ ಏನೇನು ಬರುತ್ತೆ, ಯಾವ ರೀಸನ್ನಿಂದ ಅಂತ ನಾವು ಕೊಡಬೇಕಾಗುತ್ತೆ. ರಿಮಾರ್ಕ್ಸಲ್ಲಿ ಅದರ್ಸ್ ರೀಸನ್ಸ್, ಎಕನಾಮಿಕ್ ರೀಸನ್ಸಿಂದ ಮಗು ಡ್ರಾಪ್ಔಟ್ ಆಗಿದೆ, ಎಂಪ್ಲಾಯ್ಮೆಂಟಿಂದ ಡ್ರಾಪ್ಔಟ್ ಆಗಿದೆ, ಸ್ಟೂಡೆಂಟ್ ಆಬ್ಸೆಂಟ್ ಸಿನ್ಸ್ ಮೆನಿ ಡೇಸಿಂದ, ತುಂಬ ದಿನದಿಂದ ಲಾಂಗ್ ಆಬ್ಸೆಂಟ್ ಇದ್ದರೆ, ಆರ್ಫನ್ ಇದೆ ಅದಕ್ಕೋಸ್ಕರ ಡ್ರಾಪ್ಔಟ್ ಮಗು ಆಗಿದೆ, ಆಮೇಲೆ ಆ ಮಗುವಿಗೆ ಶಾಲೆಗೆ ಬರಲು ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್, ಅಂದರೆ ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ಏನಿಲ್ಲ, ಫೆಸಿಲಿಟಿ ಇಲ್ಲದ ಕಾರಣ ಅಂಥೇಳಿ ಈ ರೀತಿಯ ರೀಸನ್ಸನ್ನು ತೊಗೊಂಡ್ಬಿಟ್ಟು ನಾವು ಡ್ರಾಪ್ಔಟ್ ಅಂಥೇಳಿ ತಗೋಬೋದಾಗಿದೆ. ನೆಕ್ಸ್ಟ್ ಇನ್ನು ಮೂರನೇ ಆಪ್ಷನಲ್ಲಿ ಡ್ಯೂ ಟು ಪ್ರೋಗ್ರೆಷನ್ ಆರ್ TC, ಅಂದರೆ ನೀವು ಈಗಾಗಲೇ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗ TC ಕೊಟ್ಟಿರ್ತೀರ. ಸೊ ಅಂಥ ಮಕ್ಕಳು ಉಳಿದಿದ್ದರೆ ಡ್ಯೂ ಟು ಪ್ರೋಗ್ರೆಷನ್ ಅಥವಾ TC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಮಾರ್ಕ್ಸನ್ನು ಸೆಲೆಕ್ಟ್ ಮಾಡಿದಾಗ ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಸ್ಟೇಟಸ್ ನಾಟ್ ನೋನ್ ಅಂತಿದೆಯಲ್ಲ, ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಅವರ ಲಾಗಿನಲ್ಲಿ, ನೀವು TC ಏನು ಕೊಟ್ಟಿರ್ತೀರಲ್ಲ ಅವರ ಲಾಗಿನಲ್ಲಿ ಹೋಗಿ ಅವರು ಇನ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಮೂರನೇ ಆಪ್ಷನ್ ಆಯಿತು. ನೆಕ್ಸ್ಟ್ ಇನ್ನು ಫೋರ್ತ್ ಆಪ್ಷನಲ್ಲಿ ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅಂದರೆ ಬೇರೆ, ಈಗ ನಾವು ಏನು MHRDಯಿಂದ MHRDಗೆ ನಾವು ಇನ್ ಮಾಡ್ಕೋತೀವಲ್ಲ ಅದನ್ನು ಬಿಟ್ಬಿಟ್ಟು ಬೇರೆ ಆಪ್ಷನ್, ಅಂದರೆ ಫಾರ್ ಎಕ್ಸಾಂಪಲ್ ಈಗ 10th ಮಕ್ಕಳು ಇರ್ತಾರೆ, ಅವರು ನೆಕ್ಸ್ಟ್ PUC ಮಾಡಿದರೆ MHRDಯಲ್ಲಿ ಇನ್ ಆಗ್ತಾ ಹೋಗ್ತಾರೆ. ಅದೇ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಥ ಕೋರ್ಸಸ್ಗೆ ಹೋದಾಗ ಆ ಮಕ್ಕಳಿಗೆ MHRD ಇರೋದಿಲ್ಲ. ಸೊ ಆವಾಗ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಮಾರ್ಕ್ಸಲ್ಲಿ ಹೋಗ್ಬಿಟ್ಟು ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್ ಆರ್ ಅನ್ರೆಕಗ್ನೈಸ್ಡ್ ಸ್ಕೂಲ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಮಕ್ಕಳು ಈ ಡ್ರಾಪ್ ಬಾಕ್ಸಿಂದ ಕ್ಲಿಯರ್ ಆಗ್ತಾರೆ. ನೆಕ್ಸ್ಟ್ ಆಪ್ಷನನ್ನು ನೋಡ್ತಾ ಹೋದರೆ ಮೈಗ್ರೇಟೆಡ್ ಟು ಅದರ್ ರೀಸನ್ ಅಂತ ಇದೆ. ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮಾರ್ಕ್ಸಲ್ಲಿ, ಅಂದರೆ ವಲಸೆ ಹೋಗಿರ್ತಾರಲ್ಲ ಮಕ್ಕಳು, ಅಂಥ ಮಕ್ಕಳಿಗೆ ನಾವು ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವಲಸೆ ಎಲ್ಲಿಗೆ ಹೋಗಿದ್ದಾರೆ, ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ, ಅಥವಾ ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಅಥವಾ ಬೇರೆ ಡಿಸ್ಟಿಕ್ಕಿಗೆ ಹೋಗಿದ್ದಾರಾ, ಅಥವಾ ಮೈಗ್ರೇಷನ್ ಎಲ್ಲಿಗೆ ಟು ಅದರ್ ಸ್ಟೇಟ್ ಹೋಗಿದ್ದಾರಾ, ಮೈಗ್ರೇಟೆಡ್ ಟು ಅದರ್ ಕಂಟ್ರಿ ಹೋಗಿದ್ದಾರಾ ಅನ್ನೋದನ್ನು ನಾವಿಲ್ಲಿ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಅಪ್ಡೇಟ್ ಕೊಟ್ಟರೆ ಆ ಮಗು ಇಲ್ಲಿಂದ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನಾವು ಪ್ರತಿಯೊಂದು ಮಕ್ಕಳ ರೀಸನ್ಸನ್ನು ಇಲ್ಲಿ ನಾವು ಸಬ್ ಸ್ಟೇಟಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೀಮಾರ್ಕ್ಸಲ್ಲಿ ಕೂಡ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಡಬೇಕಾಗುತ್ತೆ. ಸೊ ನಾನೀಗ ಒಂದು ಮಗುವಿನ ಎಕ್ಸಾಂಪಲನ್ನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅನ್ನುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತಿದ್ದೀನಿ. ಸಬ್ ಸ್ಟೇಟಸಲ್ಲಿ ರೀಸನನ್ನು ನಾನು ಡ್ಯೂ ಟು ಪ್ರೋಗ್ರೆಷನ್ ಆರ್ ಟಿ ಸಿ, ನಾನು ಈ ಮಗುವಿನ ಟಿ ಸಿಯನ್ನು ಕೊಟ್ಟಿದ್ದೀನಿ, ಬಟ್ ಮುಂದಿನ ಶಾಲೆಯವರು ಆ ಮಗುವನ್ನು ಇನ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಡ್ಯೂ ಟು ಪ್ರೋಗ್ರೆಷನ್ ಆರ್ ಟಿ ಸಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ರೀಮಾರ್ಕ್ಸಲ್ಲಿ ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಸ್ಟೇಟಸ್ ನಾಟ್ ನೋನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಆರ್ ಯು ಶೋರ್ ವಾಂಟ್ ಟು ಅಪ್ಡೇಟ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಫಾರ್ ದಿಸ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಮಗು ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂದರೆ ಆ ಮಗುವಿನ ಸ್ಟೇಟಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯ ಮಕ್ಕಳ ಡ್ರಾಪ್ ಬಾಕ್ಸ್ ಲಿಸ್ಟನ್ನು ಕ್ಲಿಯರ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.